ನಮಸ್ಕಾರ ವೀಕ್ಷಕರೇ. ಈ ದಿನ DVG ಅವರು ಬರೆದಂತಹ ಕಗ್ಗಗಳನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಜೊತೆಗೆ ಚಿತ್ತಶುದ್ಧಿಯ ಕುರಿತಾಗಿ ಅವರು ಬರೆದಂತಹ ಕಗ್ಗಗಳನ್ನು ಆಯ್ದುಕೊಂಡು ತಮ್ಮ ಮುಂದೆ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ಕಗ್ಗಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳನ್ನು ಅನಿತು, ಪ್ರಹರಿಸು ಅರಿಗಳನ್ನು ಅನಿತು, ಯುಕ್ತಗಳನ್ನು ಅರಿತು, ಯುಕ್ತಗಳನ್ನು ಅರಿತು, ಮಹಿಯ ನಾಟಕದಿ ನೀಂ, ಮಹಿಯ ನಾಟಕದಿ ನೀಂ, ಮನಸ್ಸಿಟ್ಟು ಕುಣಿಕುಣಿದು, ಮನಸ್ಸಿಟ್ಟು ಕುಣಿಕುಣಿದು, ವಿಹರಿಸು ಆತ್ಮಾಲಯದಿ, ವಿಹರಿಸು ಆತ್ಮಾಲಯದಿ, ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ತುಂಬ ಸುಂದರವಾದಂಥ ಸಾಲು. ಜೀವನದಲ್ಲಿ ಕೆಲವು ಭಾರಗಳನ್ನು, ಜವಾಬ್ದಾರಿಗಳನ್ನು ಹೊರಲೇಬೇಕು. ಜೊತೆಗೆ ಕೆಲವೊಂದಿಷ್ಟು ನೋವುಗಳನ್ನು ಸಹಿಸಿಕೊಳ್ಳಲೇಬೇಕು. ನೋವುಗಳು ಇರಲಾರದಂತಹ ಮನುಷ್ಯನೇ ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಶತ್ರುಗಳನ್ನು ಪ್ರಹರಿಸು ಅರಿಗಳ ಅನಿತು ಅಂತಕ್ಕಂಥದ್ದು. ಅರಿ ಅಂದರೆ, ಅರಿಗಳು ಅಂದರೆ ಶತ್ರು ಅಂತ ಅರ್ಥ. ಶತ್ರುಗಳನ್ನು ಆದಷ್ಟು ಹೊಡೆ ಅಂತಕ್ಕಂಥದ್ದು, ಶತ್ರುಗಳನ್ನು ಎದುರಿಸು ಅಂತಕ್ಕಂಥ ವಿಚಾರ. ಜೊತೆಗೆ ಸರಿ ಶತ್ರುಗಳನ್ನು ಹೊಡೆಯುವಾಗ ಸರಿ ತಪ್ಪುಗಳ ಯೋಚನೆ ನಿನ್ನಲ್ಲಿರಲಿ ಅಂತಕ್ಕಂಥ ವಿಚಾರವನ್ನು DVG ಅವರು ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಪಂಚದ ನಾಟಕದಲ್ಲಿ ಅಂದರೆ ಮಹಿಯ ನಾಟಕದಿ ಮನಸ್ಸಿಟ್ಟು ಕುಣಿಕುಣಿದು, ಮಹಿಯ ಅಂದರೆ ಪ್ರಪಂಚದ ನಾಟಕದಲ್ಲಿ ಮನಸ್ಸಿಟ್ಟು ಕಾರ್ಯಗಳನ್ನು ಮಾಡ್ತಾನೆ ಹೋಗಬೇಕು. ಜೊತೆಗೆ ಕುಣಿಕುಣಿದು ಪ್ರಪಂಚದ ಈ ಕಷ್ಟ, ಸುಖ, ನೋವು, ನಲಿವು, ಶತ್ರುಗಳನ್ನು ಎದುರಿಸುವಂಥದ್ದು. ಇಂಥ ಎಲ್ಲ ಅನುಭವಗಳನ್ನು ಅನುಭವಿಸ್ತಾ ಪ್ರಪಂಚದಲ್ಲಿ ಕುಣಿದು ಕುಪ್ಪಳಿಸಿ ಪರಮಾತ್ಮನ ಆವಾಸ ಸ್ಥಾನವಾದಂತಹ ಆತ್ಮವೆಂಬ ಆಲಯದಲ್ಲಿ ವಿಹರಿಸಬೇಕು ಅಂತಕ್ಕಂಥ ವಿಚಾರವನ್ನು DVG ಅವರು ಹೇಳ್ತಕ್ಕಂಥದ್ದು. ಅದೇ ಕೊನೆಯ ಸಾಲು, ವಿಹರಿಸು ಆತ್ಮಾಲಯದಿ ಅಂತಕ್ಕಂಥದ್ದು. ಪರಮಾತ್ಮನ ಆತ್ಮದಲ್ಲಿ ವಿಹರಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು. ತುಂಬ ವಿಶೇಷವಾದಂತಹ ಸಾಲುಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮತ್ತೊಂದು ಕಗ್ಗ ಚಿತ್ತಶುದ್ಧಿಯ ಕುರಿತಾಗಿ. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು, ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು, ಪೂರ್ವಿಕ ಜ್ಞಾನ, ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ, ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು, ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು, ಹಾರಿ ಧುಮುಕುವುದು, ಹಾರಿ ಧುಮುಕುವುದು, ಮಾನವನ ಮನಸ್ಸಂತೂ ಮಂಕುತಿಮ್ಮ, ಮಾನವನ ಮನಸ್ಸಂತೂ ಮಂಕುತಿಮ್ಮ. ಇಲ್ಲಿ ತುಂಬ ಸುಂದರವಾದಂತಹ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಎಲ್ಲೋ ಒಂದು ತಿಪ್ಪೆಯ ಮೇಲೆ ಶ್ವಾನ ಅಂದರೆ ನಾಯಿ ಮಲಗಿತ್ತಂತೆ. ಆವಾಗ ಆ ನಾಯಿಗೆ ಪೂರ್ವಿಕ ಜ್ಞಾನವನ್ನು ಅಂದರೆ ಪೂರ್ವ ಜನ್ಮದ ನೆನಪುಗಳು ಬಂದ್ವಂತ. ಅದರಲ್ಲಿ ಏನಿತ್ತು ಅಂತ ಅಂದ್ರೆ ಆ ನಾಯಿ ಆ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕೆಲಸಗಳಿಗೆ ಪಶ್ಚಾತ್ತಾಪನೂ ಕೂಡ ಪಟ್ಟಿತು. ಪಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ, ಶುಭ ಚಿಂತೆಯಂತೆ. ಹಾಗಾದರೆ ಈ ಜನ್ಮದಲ್ಲಿ ನಾನು ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಅದಕ್ಕೆ ಯೋಚನೆ ಬಂತು.
ಏನೋ ವಾಸನೆ ಬೀಸಲದು. ಅಂದರೆ ಅದಕ್ಕೆ ಪೂರ್ವ ಜನ್ಮದ ಒಂದಿಷ್ಟು ವಿಚಾರಗಳು ಬರಲಿಕ್ಕೆ ಆವಾಗ ಆ ನಾಯಿ ಹಾರಿ ಧುಮುಕಿ ಬಿಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಮಾನವನ ಮನಸ್ಸಂತೂ ಮಂಕುತಿಮ್ಮ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾನವನ ಮನಸ್ಸು ಕೂಡ ಚಂಚಲವಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಚಿತ್ತಶುದ್ಧಿ ಅಂತಕ್ಕಂಥದ್ದು ಬೇಕು ಅನ್ನುವುದು ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಡ್ತಾ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಆ ಕಡೆಗೆ ನಮ್ಮ ಗಮನವಿರಬೇಕು ಅಂತಕ್ಕಂಥದ್ದು, ಜೊತೆಗೆ ಏಕಾಗ್ರತೆ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಮಾನವನ ಮನಸ್ಸು ಕೂಡ ಇಲ್ಲಿ ಚಿತ್ತಶುದ್ಧಿಯಿಂದ ಕೂಡಿರಬೇಕು ಅಂತಕ್ಕಂಥ ವಿಚಾರವನ್ನು ಡಿ ವಿ ಜಿ ಅವರು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದಿನ ಕಗ್ಗದಲ್ಲಿಯೂ ಕೂಡ ಚಿತ್ತಶುದ್ಧಿ ಹೇಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ತತ್ವ ಸಾಕ್ಷಾತ್ಕರ ಚಿತ್ತಶುದ್ಧಿ ಇನ್ ಅಹುದು ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ಚಿತ್ತಶುದ್ಧಿ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ. ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ. ಬಹಳ ಸುಂದರವಾದಂತಹ ಸಾಲುಗಳು. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾಗಿತ್ತಂದರೆ ಚಿತ್ತಶುದ್ಧಿ ಬೇಕೇ ಬೇಕು ಅಂತಕ್ಕಂಥದ್ದು. ಆ ಚಿತ್ತಶುದ್ಧಿ ಕೇವಲ ಒಂದು ಬುದ್ಧಿಯಿಂದ ಪಡಿತಕ್ಕಂಥ ಕಾರ್ಯ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಬುದ್ಧಿಯ ಚಮತ್ಕಾರ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ ಅಂತಕ್ಕಂಥ ವಿಚಾರವನ್ನು ಕೂಡ, ಬುದ್ಧಿಯ ಚಮತ್ಕಾರ ಅಂತ ಅಂದ್ಕೊಂಡ್ರೆ ಅದು ಒಂದು ರೀತಿಯ ಭ್ರಮೆ ಅನ್ನುವುದನ್ನು ಇಲ್ಲಿ ಕವಿ ಹೇಳ್ತಕ್ಕಂಥದ್ದು. ಜೊತೆಗೆ ಅದನ್ನು ಸಾಧಿಸಬೇಕಾತಂದ್ರೆ ಚಿತ್ತ ಶುದ್ಧಿಯನ್ನು ಸಾಧಿಸಬೇಕಾದರೆ ಬಿತ್ತರದ ಲೋಕ ಪರಿಪಾಕದಿಂ. ಬಿತ್ತರದ ಅಂತ ಅಂದರೆ ವಿಸ್ತಾರವಾದ ಲೋಕದ ಸುಖ ದುಃಖ ನೋವು ನಲಿವುಗಳಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಸತ್ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಸತ್ಕರ್ಮಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಆವಾಗ ಚಿತ್ತಶುದ್ಧಿ ಪರಿಶೋಧಿಸಲ್ಪಟ್ಟು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು. ಪರಮಾತ್ಮನ ಹತ್ತಿರ ನಾವು ಸಮೀಪಿಸಬೇಕು ಅಂತ ಅಂದರೆ ಚಿತ್ತಶುದ್ಧಿ ಬೇಕು. ಚಿತ್ತಶುದ್ಧಿ ಅಂದರೆ ಬುದ್ಧಿಯಿಂದ ಬರುವುದಲ್ಲ, ಇದು ಜೀವನದಲ್ಲಿ ಬೆರೆತು ಜೊತೆಗೆ ಅರಿತು ಜೊತೆಗೆ ಸತ್ಕರ್ಮಗಳನ್ನು ಮಾಡ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಡಿ ವಿ ಜಿ ಅವರು ಹೇಳ್ತಾ ಹೋಗ್ತಾರೆ. ಇದರ ಜೊತೆಗೆ ಮತ್ತೊಂದು ಕಗ್ಗ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ತನ್ನು ರುಜೆಗೆ ಪತ್ಯಾನ್ನ ಬಾಯ ಚಪಲಕ್ಕಲ್ಲ. ಮನದ ಶಿಕ್ಷೆಗೆ ಲೋಕ ಮಮಕಾರಕ್ಕಲ್ಲ. ಗುಣಚರ್ಯ ವಿಶ್ವ ಸಮರಸಕ್ಕೆ ಕಾಮಿತಕ್ಕಲ್ಲ. ಮುನಿವೃತ್ತಿ ಸೂತ್ರವಿದು ಮಂಕುತಿಮ್ಮ. ದೇಹದ ರೋಗಕ್ಕೋಸ್ಕರವಾಗಿ ಪಥ್ಯದ ಅನ್ನ ಇರ್ತಕ್ಕಂಥದ್ದೇ ಹೊರತು ಅದು ಬಾಯಿ ಚಪಲಕ್ಕೆ ಅಲ್ಲ ಅಂತಕ್ಕಂಥದ್ದು. ಅಂದರೆ ರೋಗ ಇರತಕ್ಕಂಥವನು ಸಪ್ಪನೆಯ ಅನ್ನವನ್ನೇ ಊಟ ಮಾಡಬೇಕು, ಬಾಯಿ ಚಪಲಕ್ಕೆ ಹೋಗಬಾರ್ದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನದ ಶಿಕ್ಷೆಗೆ ಲೋಕ ಮಮಕಾರಕ್ಕೆ ಅಲ್ಲ ಅಂತಕ್ಕಂಥದ್ದು. ಅಂದರೆ ಲೋಕ ಇರುವುದು
ಮನಸ್ಸಿನ ಶಿಕ್ಷೆಗೆ ಹೊರತು ಮಮಕಾರಕ್ಕಲ್ಲ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಸಮರಸದಿಂದ ಬಾಳಲು ಒಳ್ಳೆಯ ನಡತೆಗಳು, ಒಳ್ಳೆಯ ಗುಣ ತನ್ನ ಇಷ್ಟ ಪೂರೈಕೆಗಾಗಿ ಅಲ್ಲ ಅಂತಕ್ಕಂಥದ್ದು. ಇವು ಋಷಿಗಳು ಅನುಸರಿಸುವ ನಿಯಮಗಳು. ಈ ನಿಯಮಗಳನ್ನು ಅನುಸರಿಸಿದರೆ ನಾವು ಕೂಡ ಸುಖವಾಗಿರ್ತೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಮನುಷ್ಯ ಸದ್ಗುಣಗಳ ಗಣಿಯಾಗಬೇಕು, ಒಳ್ಳೆಯ ನಡತೆಯನ್ನು ಹೊಂದಿರಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಜೊತೆಗೆ ಮತ್ತೊಂದು ಕಗ್ಗದಲ್ಲಿ ಮತ್ತೆ ಒಂದಿಷ್ಟು ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಮನುಷ್ಯನಾದಂಥವನಿಗೆ ಯಾವ ರೀತಿಯಾದಂತಹ ಒಳ್ಳೆಯ ಗುಣ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ನಿಜ ಕುಕ್ಷಿ ಚಿಂತೆಯಂ ಮೊದಲು ಮನೆ ತಾಯಿಗೆ. ನಿಜ ಕುಕ್ಷಿ ಚಿಂತೆಯಂ ಮೊದಲು ಮನೆ ತಾಯಿಗೆ. ಭುಜಿಪ ಭುಜಿಪ ಪತಿ ಸುತರ ಒಪ್ಪು. ಪತಿ ಸುತರ ಒಪ್ಪು ತುಪ್ಪ ಅವಳ ಊಟಕ್ಕೆ. ತುಪ್ಪ ಅವಳ ಊಟಕ್ಕೆ. ಭಜಿಸು ನೀನಾ ವ್ರತವ. ಭಜಿಸು ನೀನಾ ವ್ರತವ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಎಷ್ಟೊಂದು ಸುಂದರವಾದಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು. ಇತರರಿಗಾಗಿ ತ್ಯಾಗ ಮಾಡಿ ತದನಂತರ ತಾನು ಊಟ ಮಾಡುವುದನ್ನು ಕಲಿತವನೇ ಜಗತ್ತಿಗೆ ಯಜಮಾನನಾಗಬಲ್ಲನು ಅಂತಕ್ಕಂಥದ್ದು. ಇಲ್ಲಿ ಒಬ್ಬ ತಾಯಿಯಾದಂಥವಳ ಉದಾಹರಣೆಯನ್ನು ಕೂಡ ಡಿವಿಜಿಯವರು ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ. ತಾಯಿಯಾದಂಥವಳು ಆಕೆಯ ತ್ಯಾಗ ಗುಣ ಯಾವ ರೀತಿಯಾಗಿರುತ್ತ ಅಂತಕ್ಕಂಥದ್ದನ್ನು ಒಂದು ಉದಾಹರಣೆ. ನಿಜ ಕುಕ್ಷಿ ಚಿಂತೆ ಮೊದಲು ಮನೆ ತಾಯಿಗೆ. ಭುಜಿಪ ಪತಿ ಸುತರ್ ಒಪ್ಪು ತುಪ್ಪ ಅವಳ ಊಟಕ್ಕೆ. ಪತಿ ಮತ್ತು ಸುತ ಅಂದರೆ ಗಂಡ ಮತ್ತು ಮಕ್ಕಳು ಅಂದರೆ ಆ ತಾಯಿಗೆ ತುಪ್ಪವನ್ನು ಹಾಕಿಕೊಂಡು ಊಟವನ್ನು ಮಾಡಿದ ಹಾಗೆ ಅನಿಸುತ್ತೆ ಅಂತಕ್ಕಂಥದ್ದು. ಮುಖ್ಯವಾಗಿ ಆಕೆಗೆ ಗಂಡ ಮಕ್ಕಳ ಊಟವೇ ಮೃಷ್ಟಾನ್ನ ಭೋಜನ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಆಕೆ ಊಟ ಮಾಡದೇ ಇದ್ರೂ ಚಿಂತೆ ಇಲ್ಲ, ಅವರು ಊಟ ಮಾಡಬೇಕು ಅಂತಕ್ಕಂಥ ತ್ಯಾಗ ಗುಣ ಆಕೆಯಲ್ಲಿ ಇರುವುದರಿಂದಾಗಿ ಆ ವ್ರತವನ್ನು ಮನುಷ್ಯ ಅನುಸರಿಸಬೇಕು ಅಂತಕ್ಕಂಥದ್ದು. ಒಬ್ಬ ಮನೆಯ ಯಜಮಾನ ಯಾವ ರೀತಿಯಾಗಿರಬೇಕು, ಜೊತೆಗೆ ಆತ ಮೊದಲು ಮನೆಯ ಯಜಮಾನ, ನಂತರ ವಿಶ್ವಕ್ಕೆ ಯಜಮಾನ ಆಗಬೇಕಾತಂದರೆ ಮನೆ ಗೆದ್ದು ಮಾರು ಗೆಲ್ಲು ಅಂತಕ್ಕಂಥದ್ದು. ಆತನಲ್ಲಿ ಒಳ್ಳೆಯ ಸದ್ಗುಣಗಳು ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ತ್ಯಾಗ ಗುಣ ಅನ್ನೋದು ಕೂಡ ಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದೇ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ವಿಚಾರ. ಒಬ್ಬ ತಾಯಿಯ ಗುಣವನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ, ಆ ವ್ರತವನ್ನು ಅನುಸರಿಸಿದರೆ ನಾವು ಯಜಮಾನರು ಅಂತಕ್ಕಂಥದ್ದು, ಜೊತೆಗೆ ಸದ್ಗುಣಗಳ ತಾಣ ಆಗ್ತೀವಿ ಅಂತಕ್ಕಂಥದ್ದನ್ನು ಇಲ್ಲೇ ಡಿವಿಜಿಯವರು ಹೇಳಿದ್ದಾರೆ. ಈ ರೀತಿಯಾಗಿ ಚಿತ್ತಶುದ್ಧಿ ಆಗಬೇಕಾಗಿತ್ತಂದರೆ ನಾವು ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಎಳೆಯಾಗಿ ಬಿಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ಮನುಷ್ಯನಿಗೆ ಚಿತ್ತಶುದ್ಧಿ ತುಂಬ ಮುಖ್ಯ. ಚಿತ್ತಶುದ್ಧಿ ಇದ್ದರೆ ಪರಮಾತ್ಮನಿಗೆ ಹತ್ತಿರ ಆಗ್ತಾನೆ, ಜೊತೆಗೆ ಒಂದು ವಿಶ್ವಕ್ಕೆ ಯಜಮಾನನಾಗ್ತಾನೆ ಅನ್ನುವುದನ್ನು ಇಲ್ಲಿ ತುಂಬ ಸುಂದರವಾದಂತಹ ಸಾಲುಗಳ ಮೂಲಕ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂಥ ಸುಂದರವಾದಂತಹ ಜೊತೆಗೆ ತೂಕಯುತವಾದಂತಹ ವಿಚಾರಗಳನ್ನು ನಮಗೆ ಉಣಬಡಿಸಿದ ಡಿವಿಜಿಯವರಿಗೆ ನನ್ನ ಅನಂತ ನಮನಗಳು. ಜೊತೆಗೆ ಇಲ್ಲಿಯವರೆಗೆ ಆಲಿಸಿದ ತಮಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ, ಮತ್ತೆ
ಡಿ ವಿ ಜಿ ಅವರ ಕಗ್ಗಗಳನ್ನು ವಾಚನ ಮಾಡ್ತಾ ಭೇಟಿಯಾಗೋಣ.